ನಮಸ್ಕಾರ ರೀ ನನ್ನ ಕನ್ನಡದ ಎಲ್ಲ ಅಕ್ಕ ತಂಗಿಯರೇ. ನಾನು ಇವತ್ತು ಯಾಕೆ ವಿಡಿಯೋದಾಗ ಕುಂತೇನಂದ್ರೆ, ನಮ್ಮ ಸಂಸ್ಕೃತಿ ಸಂಪ್ರದಾಯ ಪದ್ಧತಿ ಎಲ್ಲ ನಮ್ಮ ಜನ್ರೇಷನ್ಕನ ಸ್ಟಾಪ್ ಆಗಿದ್ದಾವೆ. ಅದಕ್ಕೆ ನನಗೇನು ಒಂದು ವಿಚಾರ ಬಂತು, ಈಗ ನಮ್ಮಂಥವ್ರು ಇದ್ದವರು ಅಲ್ಲಿಗೊಬ್ರು ಇದ್ದವರು ಮುಂದಿನ ಪೀಳಿಗೆಗೆ ನಮ್ಮ ಸಂಸ್ಕಾರ ಸಂಸ್ಕೃತಿ ಪದ್ಧತಿ ರೀತಿ ನೀತಿ ಒಂದು 4 ಮಾತನ್ನ ನಮ್ಗೆ ತಿಳಿದದ್ದು ಹೇಳಿದ್ರೆ ನೀವು ಮುಂದುವರಿಸ್ಕೊಂಡು ಹೋಗ್ತೀರಿ ಅಂತ ನನಗೆ ಅನಿಸ್ತವ. ಅದಕ್ಕೆ ನಾನು ನಿಮಗೊಂದು 4 ಒಗಟ ತೊಗೊಂಡು ಬಂದೇನೆ. ಒಗಟು ಅಂದ್ರೆ 100ಕ್ಕೆ 99 ಮಂದಿಗೆ ಗೊತ್ತಿಲ್ಲ ರೀ ಹೌದಿಲ್ಲ. ಮತ್ತು ಅದಕ್ಕೆ ಒಗಟು ಅಂದ್ರೆ ಏನಂದ್ರೆ, ಗಂಡನ ಹೆಸರು ಹೇಳೋದು. ಯಾವಾಗಂದ್ರೆ ಶುಭ ಸಮಾರಂಭದೊಳಗೆ ಆರತಿ ಬೆಳಗುವ ಸಂದರ್ಭ ಬಂದಾಗ ಹೇಳ್ಬೇಕಾಕೈತಿ. ಈಗೂ ಹೇಳ್ತೀರಿ, ಇಲ್ಲ ಅನ್ನಂಗಿಲ್ಲ, ಬರೀ ಹೆಸರು ಹೇಳಿಬಿಡ್ತೀರಿ. ಅದಲ್ಲ, ನಿಮಗೂ ಇಂಟ್ರೆಸ್ಟ್ ಬರೋದಿಲ್ಲ ಹೇಳೋರಿಗೆ, ಕೇಳೋರಿಗಂತೂ ಮೊದಲು ಇಂಟ್ರೆಸ್ಟ್ ಬರೋಂಗಿಲ್ಲ. ಅದರೊಳಗೆ ಗಂಡನ ಹೆಸರು ಹೇಳುವಾಗ 1-2 ವಾಕ್ಯ ವೀರಾವೇಶದ್ದಿರಲಿ, ಪೌರಾಣಿಕ ಇರಲಿ, ಅಥವಾ ದೇವರ ಬಗ್ಗೆ ಇರಲಿ, ಅಥವಾ ಹಾಸ್ಯ ಪ್ರಧಾನವಾಗಿರಲಿ, ಅದನ್ನು ನೀವು 1-2 ವಾಕ್ಯದೊಳಗೆ ಜೋಡಿಸಿ ಹೇಳಿದ್ರಿ ಅಂದ್ರೆ ಕುಂತವ್ರಿಗೂ ಇಂಟ್ರೆಸ್ಟ್ ಬರ್ತೈತಿ, ಮಾಡೋವ್ರಿಗೂ ಇಂಟ್ರೆಸ್ಟ್ ಬರ್ತೈತಿ, ಖುಷಿನೂ ಸಿಗ್ತೈತಿ. ಅದರಿಂದ ಅಲ್ಲಿ ವಾತಾವರಣ ಏನೈತಲ್ಲ, ವಾತಾವರಣ ನೀವು ಖುಷಿ ಸೃಷ್ಟಿ ಮಾಡ್ತೀರಿ, ಸಂಭ್ರಮ ಸೃಷ್ಟಿ ಮಾಡ್ತೀರಿ. ಮೊದಲಿನ ಕಾಲದೊಳಗೆ ಆರತಿ ಮಾಡಕ್ಕೆ ಬಂದ್ರಂದ್ರೆ, ಆರತಿ ಆ ಹೆಣ್ಮಕ್ಳು ಹಿಂಗೆ ಎತ್ತಿದ ಕೂಡಲೇ ಕೆಳಗೊಂದು ಮಣಿ ಇಡ್ತಿದ್ರು. ಅಂದ್ರೆ ನೆಲದ ಮೇಲೆ ಇಡಬಾರ್ದು, ಆರತಿ ಮಣಿ ಮೇಲೆ ಇಡಬೇಕು ಅಂಥೇಳಿ ಕಟ್ಟಿಗೆದೊಂದು ಸಣ್ಣ ಮಣಿ ಇಡ್ತಿದ್ರು. ಅದನ್ನು ತಕೋತಿದ್ರು ಅಲ್ಲಿದ್ದವರೆಲ್ಲ ಹಾಸ್ಯಭರಿತವಾಗಿ. ಯಾಕೆ ತಕೋತಿದ್ರು ಅಂದ್ರೆ, ಆ ಮಣಿ ಇಡುತ್ತನ ಆರತಿ ಇಡಂಗಿಲ್ಲ, ಅವರು ಗಂಡನ ಹೆಸರು ಹೇಳುತ್ತನ ಆರತಿ ಇಡಂಗಿಲ್ಲ, ಮಣಿ ಇಡಂಗಿಲ್ಲ. ಹಿಂಗಿತ್ತದು. ಅದು ಖುಷಿನೂ ಸಿಗ್ತಿತ್ತು, ಮಜಾನೂ ಸಿಗ್ತಿತ್ತು, ಸಂಭ್ರಮನೂ ಸಿಗ್ತಿತ್ತು. ಈಗ ಅದೆಲ್ಲ ಹೋಗಿಬಿಟ್ಟೈತಿ. ಅದಕ್ಕೆ ನಮಗೆ ತಿಳಿದದ್ದು, ನಾವೇನು ಭಾಳ ಕಲಿತವ್ರಲ್ಲ, ಸುಮ್ಮನೆ ಅನುಭವದಿಂದನೇ ಒಂದು 4 ಮಾತು ಮಾತಾಡಕತ್ತೀವಿ ನಾವು. ನನಗೀಗ 62 ವರ್ಷ, ನನ್ನ ಮ್ಯಾಟ್ರಿಕ್ ಆಗಿನ 46 ವರ್ಷ ಆಯ್ತು. ಇದು ಫಸ್ಟ್ ಟೈಮ್ ನಾನು ವಿಡಿಯೋ ಮಾಡೋಕ್ಕೆ ಕುಂತದ್ದು. ಸ್ಕೂಲ್ನೊಳಗೆಲ್ಲ ನಾನು ಭಾಷಣ ಮಾಡೀನಿ, ಆಮೇಲೆ ಸಾಂಸ್ಕೃತಿಕ ಚಟುವಟಿಕೆ ಒಳಗೆ ಭಾಗವಹಿಸೀನಿ. ಕರೆ 46 ವರ್ಷ ಆಯ್ತು ಈಗ. ಆದರೂ ನನಗೇನು ಅನ್ನಿಸ್ತು, ಇರಲಿಪ್ಪ, ನಮ್ಮೊಳಗೆ ನಾವು ಮುಚ್ಕೊಂಡು ಸಾಯಬಾರ್ದು. ಮುಂದಿನ ಪೀಳಿಗೆಯವರು ಇವನ್ನೆಲ್ಲ ಕಲ್ಕೊಂಡು ನಮ್ಮ ಸಂಸ್ಕಾರ ಸಂಸ್ಕೃತಿ ಬೆಳೆಸ್ಕೊತ ಹೋಗ್ಲಿ ಅನ್ನೋ ಉದ್ದೇಶಕ್ಕೆ 4 ವಡಪ ತೊಗೊಂಡು ಬಂದೇನ್ರಿ ಅದಕ್ಕೆ ನೀವೆಲ್ಲರೂ ಲಕ್ಷ ಕೊಟ್ಟು ಕೇಳ್ರಿ, ಖುಷಿ ಪಡ್ರಿ, ಸಂತೋಷ ಪಡ್ರಿ, ಕಲ್ಕೋರಿ. ಸ್ಟಾರ್ಟ್ ಮಾಡ್ತೇನೆ ನೋಡುವ. ಇದು ಒಣ್ಣೆ ಒಗಟು ಏನಂದ್ರೆ ನೀತಿ ಬಗ್ಗೆ ಐತಿ. ನೀತಿ ತಿಳ್ಕೊರಿ, ಖುಷಿನೂ ಸಿಗ್ತೈತಿ, ನೀತಿನೂ ಸಿಗ್ತೈತಿ. ಮಗ ಬೆಳೆದು ನಾಗರಿಕನಾಗಬೇಕಾದರೆ ತಾಯಿಯ ಒಳ್ಳೆಯ ಶಿಕ್ಷಣ ಬೇಕು. ರಾಷ್ಟ್ರ ಬೆಳೆದು ಕಲ್ಯಾಣವಾಗಬೇಕಾದರೆ ಒಳ್ಳೆಯ ವ್ಯಕ್ತಿ ಬೇಕು. ನಾನು ಗಂಡ ಅಂತಿದ್ದಲ್ಲೇ ಶೆಟ್ರ್ ಅಂತ ಹಾಕೇನ್ರಿ. ನೀವು ಗಂಡನ ಹೆಸರು ಹಾಕೋರಿ. ಶೆಟ್ಟರ ಮನೆಯಲ್ಲಿ ಸುಖವಾಗಿ ಬಾಳಬೇಕಾದರೆ ಗುರು ಹಿರಿಯರ ಆಶೀರ್ವಾದ ಬೇಕು. ನೋಡ್ರಿವ ಹೆಂಗೈತಿದು. ಮಗ ಬೆಳೆದು ಒಳ್ಳೆ ನಾಗರಿಕನಾಗಬೇಕಂತೀರ ತಾಯಿ ಉತ್ತಮ ಶಿಕ್ಷಣ ಬೇಕು. ಉತ್ತಮ ಶಿಕ್ಷಣ ಅಂದ್ರೆ ಬರೀ ಪುಸ್ತಕ ಪಾಠಿ ಅಲ್ಲ, ಜನರೊಳಗೆ ಬೆರೆಯೋದು, ಒಳ್ಳೆಯವರಾಗಿ ಬದುಕುವುದು, ಒಳ್ಳೆಯತನದಿಂದ ಇರುವುದು, ನೀತಿವಂತರಾಗಿ ಬಾಳುವುದು. ಇದು ಎರಡನೇದು. ರಾಷ್ಟ್ರ ಉದ್ಧಾರ ಆಗಬೇಕತ್ತೀರ ಒಳ್ಳೆಯ ವ್ಯಕ್ತಿ ಬೇಕು. ವ್ಯಕ್ತಿ ಅಂದ್ರೆ ಮೊದಲ ರಾಜ ಇದ್ದ, ಈಗ ರಾಜಕಾರಣಿಗಳು ನೋಡಿರಲ್ಲ. ರಾಜಕಾರಣಿಗಳನ್ನ ಮತ್ತು ವಿಷಯ ಡೈವರ್ಟ್ ಆಕೈತೆ, ಅದು ಬೇಡ. ಅದಕ್ಕೆ ಒಳ್ಳೆಯ ರಾಜಕಾರಣಿಗಳು ಒಳ್ಳೆಯದವ್ರಿದ್ರಂದ್ರೆ ನಮ್ಮ ಲೀಡರ್ಗಳು, ನಮ್ಮ ದೇಶ ಮುಂದೆ ಬರ್ತೈತಿ. ಗೊತ್ತಾಗ್ತಿಲ್ಲ ಅದು. ಆಮ್ಯಾಗ ಇನ್ನೊಂದು, ಒಬ್ಬ ಹೆಣ್ಮಗಳ ಗಂಡನ ಮನೆಯೊಳಗೆ ಸುಖವಾಗಿ ಬಾಳ್ಬೇಕಂದ್ರೆ ಗುರು ಹಿರಿಯರ ಆಶೀರ್ವಾದ ಬೇಕು. ಅವ್ರ ಆಶೀರ್ವಾದ ಇಲ್ದ ಅವ್ರು ಎಷ್ಟು ನಂಬ್ಯಾರ ನೋಡ್ರಿ. ಗುರು ಹಿರಿಯರ ಆಶೀರ್ವಾದ ಇದ್ರನ ಸುಖವಾಗಿ ಬದುಕ್ತಾಳೆ ಒಬ್ಬ ಹೆಣ್ಣು ಮಗಳು ನೋಡ್ರಿ. ಆಯ್ತಿಲ್ಲ, ಇನ್ನೊಮ್ಮೆ ಇದನ್ನ ವಿವರಿಸಿದನಿ, ಇನ್ನೊಮ್ಮೆ ಬರೇ ಅದನ್ನ ಒಗಟ್ಟು ಹೇಳಿಬಿಡ್ತೀನಿ. ಮಗ ಬೆಳೆದು ಉತ್ತಮ ನಾಗರಿಕನಾಗಬೇಕಾದರೆ ತಾಯಿಯ ಉತ್ತಮ ಶಿಕ್ಷಣ ಬೇಕು. ರಾಷ್ಟ್ರ ಬೆಳೆದು ಕಲ್ಯಾಣವಾಗಬೇಕಾದರೆ ಒಳ್ಳೆಯ ವ್ಯಕ್ತಿ ಬೇಕು. ಶೆಟ್ಟರ ಮನೆಯಲ್ಲಿ ಸುಖವಾಗಿ ಬಾಳಬೇಕಾದರೆ ಗುರು ಹಿರಿಯರ ಆಶೀರ್ವಾದ ಬೇಕು. ನೋಡ್ರವ, ಲೈಕಾತಿಲ್ಲ ನಿಮ್ಗೆ. ಇನ್ನು ನೆಕ್ಸ್ಟ್ ಏನಂದ್ರೆ, ಒಡಪ್ ಅಂದ್ರೆ ಎಲ್ಲದ್ರಾಗ ಹೋದಾವು, ಒಂದ್ರಾಗ ಅಂತಲ್ಲ. ಜೊತೆಗೆ ನಾವು ನೀತಿ ಪಾಠವನ್ನು ಕಲಿಬೋದು, ಖುಷಿನೂ ಪಡಿಸ್ಬೋದು. ಜನರನ್ನ ನಾವು ಖುಷಿ ಪಡ್ಬೋದು. ಹಂಗೆ ನಾವು ಒಡಪ್ ಅಂದ್ರೆ ಬರೇ ಒಡಪಲ್ಲ. ಈಗ ನಾ ಮಹಾಭಾರತಕ್ಕೆ ಬರ್ತೇನೆ. ಮಹಾಭಾರತದೊಳಗೆ ಯಾರು ಇವ ಶಕುನಿ ಅಂದ್ರೆ ಗೊತ್ತೈತಿಲ್ಲ ನಿಮಗೆ, ಕೌರವರ ಸೋದರ ಮಾವ. ಅವಾಗ ಕೌರವರಿಂದ ಭಾಳ ಅನ್ಯಾಯ ಆಗಿತ್ತು, ಒಬ್ಬನ ಉಳ್ಕೊಂಡಿದ್ದವ. ಅವು ಸೇಡು ತೀರಿಸ್ಕೋಬೇಕಾಗಿತ್ತು, ಹಾಗೆ ತೀರಿಸ್ಕೋಬೇಕಾಗಿತ್ತು. ಅದಕ್ಕೆ ಖರೆ ಅವರು 100 ಮಂದಿ ರಾಜರು ಮಹಾರಾಜರು, ನೀವು ಒಬ್ಬವ ಹೆಂಗೆ ಮಾಡಬೇಕು. ಆದ್ರೂ ಭಾಳ ಚಾಣಾಕ್ಷ ಶಾಣ್ಯ ಸಕಲ ಕಲಾವಲ್ಲವಿದ್ದವ. ಅದಕ್ಕೆ ಏನು ಮಾಡಿದ, ನನ್ನಿಂದ ಆಗೋದಿಲ್ಲ,
ಪಾಂಡವರಿಂದ ಆಕೈತೆ ಅಂಥೇಳಿ ಇವ್ರ ಕಡೆನ ಆದಂಗೆ ಮಾಡಿ, ಯಾರ ಕಡೆ ಕೌರವ್ರ ಕಡೆನ ಆದಂಗೆ ಮಾಡಿ ಪ್ಲ್ಯಾನ್ ಮಾಡಿ ಪಾಂಡವರಿಂದ ಅವನ್ನ ನಾಶ ಮಾಡಿ ತನ್ನ ಹಗೆ ತೀರಿಸಿಕೊಂಡ. ಅದಕ್ಕೆ ಅದ್ರ ಮ್ಯಾಲೆ ಒಂದು ಒಡಪಣ ಅಂದು, ಸಕಲ ಕಲಾಶಾಸ್ತ್ರಗಳಲ್ಲಿ ಪಾರಂಗತನು ಶಕುನಿ, ಸಕಲ ಕಲಾಶಾಸ್ತ್ರಗಳಲ್ಲಿ ಪಾರಂಗತನು ಶಕುನಿ, ಶೆಟ್ಟರ ಪ್ರೇಮವೇ ನನಗೆ ತವರು ಮಣಿ. ನೋಡ್ರಿ ಹೆಂಗೆ ಈ ತವ್ರ ಮಣಿ ಬಿಟ್ಟು ಬಂದಿರ್ತೇವಲ್ಲ ನಾವು, ಗಂಡ ತವ್ರ ಮಣಿ ಮರೆಸುವಂಗಿರ್ಬೇಕು ಅಂದ್ರೆ ನಾವು ಹಂಗೆ ಪುಣ್ಯ ಮಾಡಿರ್ಬೇಕು, ಒಳ್ಳೆಯ ಕೆಲಸ ಮಾಡಿರ್ಬೇಕು. ಹಂಗೆ ಇದ್ರ ಹೊಂದಿಸಿದ. ನೆಕ್ಸ್ಟ್ ಮನಸ್ಸಿಗೆ ಬಂತಿಲ್ರವ, ಇದು ಮೂರನೇದ್ದು. ಇದು ಮಹಾಭಾರತ. ಭೀಮ ಭಾಳ ಬಲಾಢ್ಯ ಶಕ್ತಿ ಉಳ್ಳವಿದ್ದಂತ ನಮಗೆ ಎಲ್ಲರಿಗೂ ಗೊತ್ತೈತಿ. ಅವನ ಶಕ್ತಿ ವರ್ಣಿಸಾಕ ಅವನ ಹೇಳಿಕೆ ಹೇಳಕ್ಕೆ ಒಂದು ಒಗಟಿದ. ಭೂಲೋಕವನ್ನೇ ನಡುಗಿಸಿತು ಭೀಮಸೇನನ ಶಕ್ತಿ, ಭೂಲೋಕವನ್ನೇ ನಡುಗಿಸಿತು ಭೀಮಸೇನನ ಶಕ್ತಿ, ಶೆಟ್ಟರು ಚಿರಸುಖಿಯಾಗಿರಲೆಂದು ದೇವರಲ್ಲಿಡುವೆನು ಭಕ್ತಿ. ನೋಡ್ರಿ ಹೆಂಗೈತಿ, ದೇವ್ರನ್ನೂ ನಂಬಬೇಕು, ದೇವ್ರದಾನು, ದೇವರಿಗೆ ನಡ್ಕೋಬೇಕು ಅನ್ನೋದೊಂದಾತು. ಮಹಾಭಾರತದ ಭೀಮಂದೊಂದು ಪರಿಚಯ ಆಯ್ತು, ಆಯ್ತಿಲ್ಲ. ಇದೊಂದಾತು. ಇನ್ನು ನೆಕ್ಸ್ಟ್ ಒಂದು ಐತ್ರಿವ, ಏನ ಪುಣ್ಯದ ಬಗ್ಗೆ ಹೇಳಿನಲ್ಲ, ಪುಣ್ಯದೊಂದೈತಿ. ಹಂಪೆಯ ವಿಜಯನಗರವನ್ನು ಕಟ್ಟಿದವರು ವಿದ್ಯಾರಣ್ಯ. ಯಾರು? ಹಂಪೆಯ ವಿಜಯನಗರವನ್ನು ಸ್ಥಾಪಿಸಿದವರು ವಿದ್ಯಾರಣ್ಯರು. ಶೆಟ್ಟರು ನನಗೆ ಪತಿಯಾಗಿ ದೊರೆತದ್ದು ಪೂರ್ವಜನ್ಮದ ಪುಣ್ಯ. ನೋಡ್ರಿ, ಪುಣ್ಯ ಅಂದ್ರೆ ಪೂರ್ವಜನ್ಮ ಅಂತ ಯಾಕೆ ಕುಡ್ಸ್ಯಾರಂದ್ರೆ, ಪೂರ್ವ ಜನ್ಮದೊಳಗೆ ನಾವು ಪುಣ್ಯ ಮಾಡಿದ್ರೆ ಈ ಜನ್ಮದಾಗ ನಮಗೆ ಸುಖ ಸಿಗ್ತೈತೆ ಅಂತ. ಈ ಜನ್ಮದಾಗ ನಾವು ಪುಣ್ಯ ಒಳ್ಳೆ ಕೆಲಸ ಮಾಡ್ಕೊಂಡು ಹೋದ್ರೆ ಮುಂದಿನ ಜನ್ಮದಾಗ ಸುಖ ಸಿಗ್ತೈತೆ ಅಂತ ಹಿರಿಯರು ಹೇಳ್ತಾರೆ ಇದನ್ನು. ಹಂಗಂತೇಳಿ ಈಗ ನಮಗೆ ಏನಾರು ತೊಂದರೆ ಬಂತಂದ್ರೆ, ನಮಗೆ ತೊಂದರೆ ಬಂದೈತೆ ಅಂತ ನಾವು ಕೆಟ್ಟ ಮಾಡಿದ್ರೆ ಮುಂದಿನ ಜನ್ಮಕ್ಕೂ ನಮಗೆ ಈ ತೊಂದರೆ ಉಳಿತೈತಿ. ಅದಕ್ಕೆ ನಾವು ಯಾವುದೂ ಕೆಟ್ಟ ಕೆಲಸ ಮಾಡಬಾರ್ದು, ಕೆಟ್ಟವ್ರ ಮಾತು ಕೇಳಬಾರ್ದು, ಒಳ್ಳೆ ರೀತಿ ನಡ್ಕೊಂಡು ಹೋಗ್ಬೇಕಂತ ಇದ್ರದ್ದು. ಆಯ್ತಿಲ್ವ? ಇದೊಂದು. ಇನ್ನೊಂದು ಪಣ್ಣೆ ಆದದ್ದು ಹೇಳ್ತಾನೆ ನಿಮ್ಗೆ, ನಗುದು ಸುಮ್ಮನೆ ಇವು ನೀತಿ ರೀತಿ ಪದ್ಧತಿಗಳಾದವ. ಇನ್ನು ಪಣ್ಣಿದೊಂದು ಒಗಟ್ಟು ಹೇಳ್ತೇನೆ ನಿಮಗೆ. ಏನಂದ್ರೆ, ಮಣಿಗಿರಬೇಕು ಕಿಡಿಕಿ. ಏನು? ಮಣಿಗಿರಬೇಕು ಕಿಡಿಕಿ, ಹೊಲದಾಗ ಬೆಳಿತೈತಿ ಕರಿಕಿ. ನಮ್ಮ ಶೆಟ್ರು ಭಾಳ ಬೆರಕಿ. ಗೊತ್ತಾತೇನ್ರಿ? ಇದು ಸುಮ್ಮನೆ ನಗಾಕ್ಯದ. ಮತ್ತು ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಐತಿ. ಅದಕ್ಕೆ ಹಗಲೆಲ್ಲ ನನಗೆ ವಿಡಿಯೋ ಮಾಡೋದಾಗೋದಿಲ್ಲ. ವಾರಕ್ಕೊಂದು ಅಥವಾ ವಾರಕ್ಕೆ 2 ಮಾಡ್ತೀನಿ. ಅದು ನನಗೆ ಭಾಳ ವರ್ಷ ಆತಲ್ಲ. ಇನ್ನು ಮತ್ತು ನನಗೆ ನಮ್ಮ ಮನೆ ಹಿರಿಯರನ್ನ, ನಮಗೆ ಗೊತ್ತಿದ್ದ ಹಿರಿಯರನ್ನ ಅವ್ರನ್ನೆಲ್ಲ ಹೇಳ್ಕೊಂಡು ನಾ ರೆಡಿ ಮಾಡ್ಕೋಬೇಕಾಕೈತಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ನಾ ಬರ್ತೀನಿ. ನಿಮಗೆಲ್ಲರಿಗೂ ಇವು ಒಡಪುಗಳು ಸೇರಿದ್ರೆ, ಅದ್ರೊಳಗಿನ ನೀತಿ ಸೇರಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂಥೇಳಿ ಕೇಳಾಕತ್ತೇನೆ ನಿಮಗೆ. ಮತ್ತು ಇನ್ನೊಂದು, ಕಮೆಂಟ್ ಮಾಡೋದು ಮರಿಬೇಡ್ರಿವ. ನಿಮ್ಗೆ ಯಾವುದು ಸೇರಿತು, ಯಾಕೆ ಸೇರಿತು ಅನ್ನೋದು ನನಗೆ ಕಮೆಂಟ್ ಮಾಡಿ. ಇದನ್ನೆಲ್ಲ ನೀವು ಮಾಡಿದ್ರಿ ಅಂದ್ರೆ ನಿಮ್ಮ ಸಲುವಾಗಿ ನಾನು ಈ ವಯಸ್ಸಿನಾಗ ಚಲೋ ಒಡಪುಗಳನ್ನು ಹುಡುಕ್ಯಾಡಿ ತೊಗೊಂಡು ಬಂದು ಪ್ರಾಕ್ಟೀಸ್ ಮಾಡಿ ಹೇಳೋ ಹುರುಪು ಬರ್ತೈತಿ, ನನಗೆ ಖುಷಿ ಬರ್ತೈತಿ. ಅದಕ್ಕೆ ನೀವು ಎಲ್ಲರೂ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊಂಡು ಈ ವಿಡಿಯೋಗಳನ್ನ ಮುಗಿಸ್ತಾನು. ಮತ್ತೊಂದು ವಿಡಿಯೋದಾಗ ಬರ್ತೇನೆ ರೀ. ನನ್ನ ಅಕ್ಕಂಗ್ಯಾರ ಆರಾಮಿರಿ, ಖುಷಿಯಾಗಿರ್ರಿ.